Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಫಸ್ಟ್ ಬುಕ್ಕಿಂದ ಸಾಕಷ್ಟು ಚಾಪ್ಟರ್ಸನ್ನು ಕವರ್ ಮಾಡಿದ್ದೀವಿ, ಸ್ಟಾರ್ಟಿಂಗ್ ಫ್ರಮ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಪ್ ಟು AC ಸರ್ಕ್ಯೂಟ್ಸ್, AC ಕರೆಂಟ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಎಟ್ಸೆಟ್ರಾ. ಸೊ ಅದನ್ನೆಲ್ಲ ನೀವು ಆರ್ಡರಲ್ಲೇ ನೋಡಿಕೊಂಡು ಬನ್ನಿ. ಈಗ ನೆಕ್ಸ್ಟು ಎರಡನೇ ಬುಕ್ಕಿನ ಚಾಪ್ಟರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಎರಡನೇ ಬುಕ್ಕು NCERT ವಾಲ್ಯೂಮ್ 2 ಇದೆಯಲ್ಲ, ಅದರಲ್ಲಿ ಆಪ್ಟಿಕ್ಸ್ ಮತ್ತು ಮಾಡರ್ನ್ ಫಿಸಿಕ್ಸ್ ಆ್ಯಂಡ್ ಆಫ್ ಕೋರ್ಸ್ ಲಿಟ್ಲ್ ಬಿಟ್ ಆಫ್ ಎಲೆಕ್ಟ್ರಾನಿಕ್ಸ್. ಆಪ್ಟಿಕ್ಸ್ ಅಂತ ಬಂದಾಗ ಎರಡು ಥರದ ಆಪ್ಟಿಕ್ಸ್, ಜೆಮೆಟ್ರಿಕಲ್ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಮಾಡರ್ನ್ ಫಿಸಿಕ್ಸಲ್ಲಿ ಮ್ಯಾಟರ್ ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆರ್ ವೇವ್ಸ್, ಡ್ಯುಯಲ್ ನೇಚರ್ ಆಫ್ ಲೈಟ್ ಈ ಥರ. ನೆಕ್ಸ್ಟ್ ಆಟಮ್ಸ್, ಆಮೇಲೆ ನ್ಯೂಕ್ಲಿಯೈ, ಆನಂತರ ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ರಿಲೇಟೆಡ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಆ್ಯಂಡ್ ಗೇಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಇವನ್ನೆಲ್ಲ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾನು ಆಪ್ಟಿಕ್ಸ್ ಪಾರ್ಟನ್ನು ಆಮೇಲೆ ಎತ್ಕೋತೀನಿ. ಈಗ ಮಾಡರ್ನ್ ಫಿಸಿಕ್ಸ್ ಪಾರ್ಟಿಗೆ ಹೋಗೋಣ. ಡ್ಯುಯಲ್ ನೇಚರ್ ಆಫ್ ಲೈಟ್ ಆ್ಯಂಡ್ ಮ್ಯಾಟರ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ನಲ್ಲಿ ನಾವು ಮುಖ್ಯವಾಗಿ ಲೈಟ್ ಬಗ್ಗೆ ಒಂದು ಸ್ವಲ್ಪ, ಆಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ, ಆಮೇಲೆ ಡಿ ಬ್ರಾಗ್ಲೀಸ್ ಮ್ಯಾಟರ್ ವೇವ್ ಕಾನ್ಸೆಪ್ಟ್ ಅಂತ, ಇಷ್ಟನ್ನು ಡಿಸ್ಕಸ್ ಮಾಡಬೇಕು. ಇದು ಒಂದು ಥರ ಇಂಪಾರ್ಟೆಂಟು, ಒಂಥರ ಅಷ್ಟೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲ. ಒಂದು ರೀತಿಯಲ್ಲಿ ನೋಡ್ಕೊಳ್ಳೋದಾದರೆ ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಕ್ವಶನ್ಸ್ಗಳು ಬರುತ್ತೆ, ಆಮೇಲೆ ಮೇಯ್ನ್ ಎಕ್ಸಾಮಲ್ಲೂ ಕೂಡ 5 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ. ಆದರೆ ವಾಲ್ಯೂಮ್ ಅಂದರೆ ಸೈಜ್ ವೈಸ್ ಅಷ್ಟೊಂದೇನು ಜಾಸ್ತಿ ಇಲ್ಲ, ಇರೋದೇ ತುಂಬ ಕಡಿಮೆ ಕಾನ್ಸೆಪ್ಟ್ಸ್. ಇರಲಿ, ಅದು ಇಂಪಾರ್ಟೆಂಟ್ ಹೌದು, CETಗೆ ಬರುತ್ತೋ ನೀಟಿಗೆ ಬರುತ್ತೋ ಅದೆಲ್ಲ ನಾವು ಲೆಕ್ಕ ಮಾಡಿ ಪಾಠ ಮಾಡೋದು ಬೇಡ, ಲೆಕ್ಕ ಮಾಡಿ ಕಲಿಯೋದು ಬೇಡ. ಯಾವುದೇ ಒಂದು ನೀವು ಕಲೀರಿ ಅದು 100% ಹೆಲ್ಪ್ ಆಗುತ್ತೆ. ನೀವು CETನೋ ನೀಟೋ JEEನೋ ಯಾವುದೋ ಒಂದು ಎಕ್ಸಾಮ್ ಟ್ರೈ ಮಾಡಬೇಕಾದ್ರೆ ಈ ಚಾಪ್ಟ್ರಿಂದ ಕ್ವಶನ್ ಬರುತ್ತಾ ಬರೋದಿಲ್ಲ ಅಂತ ನೀವು ಲೆಕ್ಕಾಚಾರ ಮಾಡೋಕೆ ಹೋಗಬೇಡಿ. ಯಾವುದೋ ಒಂದು ಚಾಪ್ಟರ್ನಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಆದರೆ ನಿಮಗೆ ಅರ್ಥ ಆಗಿರೋದಿಲ್ಲ ಅಥವಾ ಅದು ಮಾಡೋಕ್ಕಾಗೋದಿಲ್ಲ. ಅದು ಇಂಥ ಚಾಪ್ಟರ್ಗಳಲ್ಲಿ ಚೆನ್ನಾಗಿ ಅರ್ಥ ಆಗಿರುತ್ತೆ, ಸಾಲ್ವ್ ಮಾಡ್ಬಿಡೋದು. ಅದಕ್ಕೋಸ್ಕರ ಸೆಲೆಕ್ಟಿವ್ ಸ್ಟಡಿ ಮಾಡೋದು ಬೇಡ. ಸೊ ಇಷ್ಟು ಹೇಳಿ ಬನ್ನಿ. ಈಗ ನೆಕ್ಸ್ಟ್ ಚಾಪ್ಟರ್, ಈ ಚಾಪ್ಟರ್ಗೆ ಹೋಗೋಣ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ವಿದ್ಯಾರ್ಥಿಗಳೇ, ಈ ಡ್ಯುಯಲ್ ನೇಚರ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಈ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ವಿಚ್ ಹ್ಯಾಪನ್ಡ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ 19th century ಆ್ಯಂಡ್ ಬಿಗಿನಿಂಗ್ ಆಫ್ 20th century ಹೇಳ್ತೀನಿ. ಈ ಮಾಡರ್ನ್ ಫಿಸಿಕ್ಸ್ ಹೆಂಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾವಾಗಲೂ ನಾನು ಆಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಇದು ನನ್ನ ಮೆಥಡ್. ಬರೀ ಸೈನ್ಸನ್ನೇ ಓದಬಾರ್ದು ಅಥವಾ ಸೈನ್ಸಿನ ಈಕ್ವೇಷನ್ಸ್ಗಳನ್ನೇ ಓದಬಾರ್ದು. ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸೈಂಟಿಸ್ಟ್ಗಳ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೋಬೇಕು. ಆಮೇಲೆ ಆ ಸಾಧನೆ ಮಾಡಬೇಕಾದ್ರೆ ಏನೇನೆಲ್ಲ ಬೆಳವಣಿಗೆಗಳಾದವು, ಡೆವಲಪ್ಮೆಂಟ್ಸ್ ಆದವು, ಅದನ್ನು ಕೂಡ ತಿಳ್ಕೋಬೇಕು. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸು ತುಂಬ ಇಂಪಾರ್ಟೆಂಟ್. ಹಿಸ್ಟರಿ ಅಲ್ಲ ನಾನು ಹೇಳ್ತಾ ಇರೋದು, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್. ಈ ಫಿಸಿಕ್ಸನ್ನು 2 ಭಾಗ ಮಾಡ್ತಾರೆ, ಕ್ಲಾಸಿಕಲ್ ಫಿಸಿಕ್ಸ್ ಮತ್ತು ಮಾಡರ್ನ್ ಫಿಸಿಕ್ಸ್ ಅಂತ. 1900 ಅಂದರೆ 1900ನೇ ಇಸ್ವಿಯ ನಂತರ ಬೆಳೆದಂಥ ಎಲ್ಲ ಫಿಸಿಕ್ಸನ್ನು ನಾವು ಮಾಡರ್ನ್ ಫಿಸಿಕ್ಸ್ ಅಂತೀವಿ. ಅದರ ಹಿಂದೆ ಇದ್ದಂಥ ಎಲ್ಲ ಫಿಸಿಕ್ಸನ್ನು ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಕರಿತೀವಿ. ಹಾಗಾದರೆ 1900 ಏನಾಯಿತು, 1900ನೇ ಇಸ್ವಿನೇ ಯಾಕೆ ರೆಫರೆನ್ಸ್ ಆಗಿ ತಗೋತಾರೆ, ಒಂದು 5 ನಿಮಿಷ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸರ್ ಇದರಲ್ಲಿ ಕ್ವಶನ್ಸ್ ಬರುತ್ತಾ, ನಾವು ಆನ್ಸರ್ ಮಾಡಬೇಕಾ, ಆ ಥರ ಏನು ಅಲ್ಲ ನೋಡಿ. ಯಾವತ್ತೂ ನಾವು ಸ್ವಲ್ಪ ಅದ್ರ ಬಗ್ಗೆ ಆಗಲೇ ಹೇಳ್ದಂಗೆ ಬರೀ ಮಾರ್ಕ್ಸ್ ದೃಷ್ಟಿನೇ ಅಲ್ಲ, ಹಿಂದೆ ಮುಂದೆನೂ ತಿಳ್ಕೊಳ್ಳೋದು ಒಳ್ಳೆಯದು. See, it all started in the year 1670. 1670ನೇ ಇಸ್ವಿನಲ್ಲಿ, ಅಂದರೆ 17ನೇ ಶತಮಾನದಲ್ಲೇ ನ್ಯೂಟನ್ ಅಂತ ನೀವೆಲ್ಲ ಕೇಳಿದಿರಲ್ವ, ನ್ಯೂಟನ್ ಆಲ್ ಟೈಮ್ ಜೂನಿಯರ್ಸ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಕೇಳಿದಿರಲ್ವಾ. ನ್ಯೂಟನ್ನು ಲೈಟ್ ಬಗ್ಗೆ ಒಂದು ಥಿಯರಿಯನ್ನು ಕೊಡ್ತಾನೆ. ಲೈಟ್, ಬೆಳಕು ನೋಡಿ, ಬೆಳಕು ಅನ್ನೋದಿದೆಯಲ್ಲ ಬಹಳ ಬಹಳ ಮುಖ್ಯ. ಏನಕ್ಕೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಒಂದು ಪ್ಲ್ಯಾಂಟ್ ಅಂದರೆ ಗಿಡ, ಅದರ ಊಟ ತಯಾರಿ ಮಾಡಲಿಕ್ಕೆ ಲೈಟ್ ಬೇಕು, ಫೋಟೋಸಿಂಥೆಸಿಸ್. ನಾವು ವಸ್ತುಗಳನ್ನು ನೋಡಲಿಕ್ಕೆ ಲೈಟ್ ಬೇಕು. ಲೈಟಿಂದ ಇಂಥ ಉಪಯೋಗ ಇಲ್ಲ ಅನ್ನೋಂಗೆ ಇಲ್ಲ. ಅವೆಲ್ಲದಕ್ಕಿಂತ ಮಿಗಿಲಾಗಿ ಲೈಟ್ ಅನ್ನೋದಿದೆಯಲ್ಲ, ಈ ಬೆಳಕು ಅನ್ನೋದಿದೆಯಲ್ಲ, ಒಂಥರ ಮಿಸ್ಟರಿ, ನಿಗೂಢ. ಈ ಬೆಳಕಿನ ಬಗ್ಗೆ ನಮಗಿನ್ನೂ ಸರಿಯಾಗಿ ಗೊತ್ತೇ ಇಲ್ಲ.
ಏನು ಸರ್ ನೀವು ಹಿಂಗಂತೀರಾ, ಅಷ್ಟೆಲ್ಲ ನಾವು ಓದ್ತೀವಿ, ಆಪ್ಟಿಕ್ಸ್ ಅಂತ ಓದ್ತೀವಿ, ಇಂಟರ್ಫರೆನ್ಸ್ ಅಂತೀವಿ, ಡಿಫ್ರಾಕ್ಷನ್ ಅಂತೀವಿ, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್ ಏನೇನೋ ಹೇಳ್ತೀವಿ, ಆದರೂ ನೀವೇನೋ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳ್ಬೋದು ನೀವು. ಸ್ಟಿಲ್ ಐ ಗೋ ವಿತ್ ದಟ್ ಸ್ಟೇಟ್ಮೆಂಟ್, ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಲೈಟ್ ಪ್ರಾಪರ್ಲಿ. ಈವನ್ ಟುಡೇ ವಿ ಡೋಂಟ್ ಹ್ಯಾವ್ ಥರೋ ನಾಲೆಡ್ಜ್ ಆಫ್ ಲೈಟ್. ಇವತ್ತಿಗೆ ನಮಗೆ ಏನು ಗೊತ್ತೋ ಅಷ್ಟು ಸತ್ಯ ಅಷ್ಟೇ. ನೆಕ್ಸ್ಟ್ ಯಾರೋ ಬಂದು ಲೈಟ್ ಹಂಗಲ್ಲ ಹಿಂಗೆ ಅಂತ ಪ್ರೂವ್ ಮಾಡಿದರೆ ವಿ ಹ್ಯಾವ್ ಟು ಅಕ್ಸೆಪ್ಟ್. ಸೊ ಇರಲಿ ಬನ್ನಿ, 1670 ಇಸ್ವಿನಲ್ಲೇ ನ್ಯೂಟನ್ ಹೇಳ್ದ ಲೈಟ್ ಈಸ್ ಎಮಿಟೆಡ್ ಇನ್ ದಿ ಫಾರ್ಮ್ ಆಫ್ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಕಾರ್ಪಸಲ್ಸ್ ಅಂತ. ಅದನ್ನು ಕಾರ್ಪಸ್ಕ್ಯುಲರ್ ಥಿಯರಿ ಅಂತ ಕರೀತಾರೆ. ಸೊ ಬೆಳಕಿನ ಬಗ್ಗೆ ಫಸ್ಟ್ ಥಿಯರಿ ಕೊಡಿ, ಬಹಳಷ್ಟು ಜನ ಥಿಯರಿಗಳನ್ನು ಕೊಟ್ಟರು, ಆದರೆ ನ್ಯೂಟನ್ ಕೊಟ್ಟಂಥ ಥಿಯರಿಗೆ ಸ್ವಲ್ಪ ಪ್ರಾಮುಖ್ಯತೆ ಇತ್ತು. ಬಿಕಾಸ್ ಬೈ ದೆನ್ ಆಲ್ರೆಡಿ ನ್ಯೂಟನ್ ವಾಸ್ ಫೇಮಸ್. ಸರಿ, ಕಾರ್ಪಸ್ಕ್ಯುಲರ್ ಥಿಯರಿಯನ್ನು ಕೊಟ್ಟ, ಬಟ್ ಕಾರ್ಪಸ್ಕ್ಯುಲರ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೈನ್ ಮೆನಿ ಅಬ್ಸರ್ವೇಷನ್ಸ್, ಮೆನಿ ಪ್ರಾಪರ್ಟೀಸ್ ಆಫ್ ಲೈಟ್. ಈಗಷ್ಟೇ ಒಂದಷ್ಟು ಪ್ರಾಪರ್ಟೀಸ್ನ ಹೇಳಿದೆ ನೋಡಿ, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಡಿಸ್ಪರ್ಷನ್, ಡಿಫ್ರಾಕ್ಷನ್, ಸ್ಕ್ಯಾಟರಿಂಗ್, ಈ ಥರದಂಥ ಪ್ರಾಪರ್ಟೀಸನ್ನು ಅದು ಎಕ್ಸ್ಪ್ಲೈನ್ ಮಾಡ್ತಿರ್ಲಿಲ್ಲ. ಆಮೇಲೆ ರೆಕ್ಟಿಲೀನಿಯರ್ ಪ್ರಾಪಗೇಷನ್ ಆಫ್ ಲೈಟ್, ಸ್ಟ್ರೈಟ್ ಲೈನಲ್ಲಿ ಹೋಗೋದು. ಆಮೇಲೆ ರೇರರಿಂದ ಡೆನ್ಸರ್ ಮೀಡಿಯಮ್ಗೆ ಹೋದರೆ ಅದರ ರಿಫ್ರಾಕ್ಟಿವ್ ಸ್ಪೀಡ್ ಕಡಿಮೆ ಆಗೋದು ಅಥವಾ ಸ್ಪೀಡ್ ಚೇಂಜ್ ಆಗೋದು, ಇವೆಲ್ಲನೂ ಪ್ರಾಪರ್ಟೀಸ್ ಆಫ್ ಲೈಟೇನೆ. ಲೈಟ್ ಅಂತ ಚಾಪ್ಟರ್ ಬಂದಾಗ ಮತ್ತೆ ಇನ್ನೂ ಜಾಸ್ತಿ ಹೇಳ್ತೀನಿ. ಇವಾಗ ನಮ್ಮ ಮೇನ್ ಇಂಟೆನ್ಷನ್ ಇರೋದು ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಬಗ್ಗೆ. ಸೊ ಈಗ ಲೈಟ್ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಸರಿ, ಲೈಟನ್ನೇ ಯಾಕೆ ಶುರು ಮಾಡಿದೆ ಅಂತಂದರೆ ಇದ್ರ ಕತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿಯನ್ನು ಕೊಟ್ಟ, ಕಾರ್ಪಸ್ಕ್ಯುಲರ್ ಥಿಯರಿ ಫೇಲ್ ಟು ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ಲೈಟ್. ಅದಾಗಿ ಸ್ವಲ್ಪ ವರ್ಷಕ್ಕೆ 1678 ಇಸ್ವಿನಲ್ಲಿ ಒಂದು 8-10 ವರ್ಷಕ್ಕೆ ಹೈಗನ್ ಅನ್ನೋ ಇನ್ನೊಬ್ಬ ಸೈಂಟಿಸ್ಟು ವೇವ್ ಥಿಯರಿ ಅಂತ ಕೊಡ್ತಾನೆ. ಆ ವೇವ್ ಥಿಯರಿಯನ್ನು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಬೇಕು. ಆಮೇಲೆ ಹೈಗನ್ ಏನು ಹೇಳ್ತಾನೆ, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಇಟ್ ಪ್ರಾಪಗೇಟ್ಸ್ ಇನ್ ದ ಫಾರ್ಮ್ ಆಫ್ ವೇವ್. ಅಲೆಗಳ ರೂಪದಲ್ಲಿ, ವೇವ್ನ ರೂಪದಲ್ಲಿ ಅದು ಸಾಗುತ್ತೆ ಮುಂದಕ್ಕೆ. ಹೆಂಗೆ ಈಗ ನಾನು ಮಾತಾಡಿದಾಗ ಸೌಂಡ್ ಬರುತ್ತಲ್ಲ, ಅದು ಹೆಂಗೆ ತರಂಗಗಳ ಮೂಲಕ ನಿಮಗೆ ರೀಚ್ ಆಗುತ್ತೋ, ಹಾಗೆ ಒಂದು ನೀರಿನ ಮೇಲೆ ಪಾಂಡ್ ಅಂದರೆ ನೀರಿನ ಕೊಳ ಇದೆ, ಅದ್ರ ಮೇಲೆ ನೀವು ಒಂದು ಕಲ್ಲನ್ನು ಹಾಕಿದಾಗ ಹೆಂಗೆ ಸರ್ಕಲ್ಗಳು, ಅಲೆಗಳು ಫಾರ್ಮ್ ಆಗುತ್ತೋ ಅವನ್ನ ರಿಪ್ಪಲ್ಸ್ ಅಂತ ಕರೀತಾರೆ. ಅವು ಹೆಂಗೆ ಫಾರ್ಮ್ ಆಗಿ ಹಾಗೆ 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 ಮುಂದಕ್ಕೆ ಸ್ಪ್ರೆಡ್ ಆಗ್ತಾವೋ ನೋಡಿ. ಇಲ್ಲಿ ಒಂದು ಕಲ್ಲು, ಇದು ನೀರಿನ ಕೊಳ, ಇಲ್ಲಿ ಕಲ್ಲು ಹಾಕಿದ್ರೆ ಈ ತರ ರಿಪ್ಪಲ್ಸ್ ಸ್ಟಾರ್ಟ್ ಆಗಲ್ವಾ, ಸ್ಪ್ರೆಡ್ ಆಗಿ 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 ಮುಂದೆ ಹೋಗಲ್ವಾ, ಆ ಥರ ಲೈಟ್ ಕೂಡ ಇಟ್ ಟ್ರಾವೆಲ್ಸ್ ಇನ್ ದಿ ಫಾರ್ಮ್ ಆಫ್ ವೇವ್ ಅಂತ ಹೇಳ್ದ ಯಾರು, ಹೈಗನ್. ಅದಾದ ಮೇಲೆ ಹೈಗನ್ಸ್ ಥಿಯರಿ ಸ್ವಲ್ಪ ಸಪೋರ್ಟ್ ಸಿಕ್ತು, ಬಿಕಾಸ್ ಇಟ್ ಕುಡ್ ಎಕ್ಸ್ಪ್ಲೈನ್ ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಲೈಟ್. ಹೀಗೆ ನಡೀತಾ 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 ಬಂದು 1864 ಇಸ್ವಿ, ಕೆಲವು ಬುಕ್ಕಲ್ಲಿ 64 ಅಂತಾರೆ, ಕೆಲವು ಬುಕ್ಕಲ್ಲಿ 70 ಇಸ್ವಿ ಅಂತಾರೆ, ಅರೌಂಡ್ ದಟ್ ಪೀರಿಯಡ್ ಮ್ಯಾಕ್ಸ್ವೆಲ್ ಅನ್ನೋ ಒಬ್ಬ ಸೈಂಟಿಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆಫ್ ಲೈಟ್ ಅನ್ನ ಕೊಡ್ತಾನೆ. ಇದರದೇ ಒಂದು ಸಪರೇಟ್ ಚಾಪ್ಟರ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ, ಅಲ್ಲಿ ಅದನ್ನು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸೊ ಕಾರ್ಪಸ್ಕ್ಯುಲರ್ ಥಿಯರಿ ಬೈ ನ್ಯೂಟನ್, ವೇವ್ ಥಿಯರಿ ಬೈ ಹೈಗನ್, ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಏನಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ? ಅಕಾರ್ಡಿಂಗ್ ಟು ದಿಸ್ ಥಿಯರಿ, ವೆನ್ ಎವರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, wave is generated and this wave travels with velocity that is 1 by square root of mu naught epsilon naught. one mark ಕೇಳಬಹುದು ಇದನ್ನ, where mu naught is called permeability, epsilon naught is called permittivity of free space. ಸೊ ಮ್ಯಾಕ್ಸ್ವೆಲ್ನ ಪ್ರಕಾರ ವೆನ್ ಎವರ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಸೊ ಅ ವೇವ್ ಈಸ್ ಜನರೇಟೆಡ್ ಅಂಡ್ ಪ್ರಾಪಗೇಟ್ಸ್ ಇನ್ ಅನದರ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. Maxwell's wave theory was a successful theory. It gives not only reason for the light, it also derives the equation for the speed or velocity. If you substitute mu naught and epsilon naught, you will get C is equal to 3 into 10 to the power of 8 meter per second. So Maxwell's theory ಬರಲಾಗಿ ವೇವ್ ನೇಚರ್ ಆಫ್ ಲೈಟ್ ಅನ್ನ ಜಾಸ್ತಿ ಜನ ಮೆಚ್ಚಲಿಕ್ಕೆ, ಒಪ್ಕೊಂಡ್ಲಿಕ್ಕೆ, ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಇನ್ನೂ ಕೆಲವರು ಇಲ್ಲ ಲೈಟ್ ವೇವ್ ಅಲ್ಲ, ಪಾರ್ಟಿಕಲ್ ಇದೆ. ಯಾಕಂದರೆ ನ್ಯೂಟನ್ನೇ ಹೇಳಿದ್ದಾನೆ. ನ್ಯೂಟನ್ ಅಂತಂದರೆ ಅವನು ಜೀನಿಯಸ್. ಈವನ್ ಟುಡೇ ನ್ಯೂಟನ್ ಈಸ್ ಒನ್ ಆಫ್ ದ ಜೀನಿಯಸ್ ಆಫ್ ಆಲ್ ದ ಟೈಮ್ಸ್.
ನ್ಯೂಟನ್ನೇ ಹೇಳೋನೆ ಅಂದಮೇಲೆ ಅಂಥ ವ್ಯಕ್ತಿನೇ ಹೇಳಿದ್ದಾನೆ ಅಂದಮೇಲೆ ಅದು ನಿಜನೇ ಇರಬೇಕು ಅಂತ ಕೆಲವರು ನಂಬಿದ್ರು. ಆದರೆ ಸೈನ್ಸಲ್ಲಿ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಎಕ್ಸ್ಪರಿಮೆಂಟಲ್ ಆಗಿ ಏನಿದೆ ಅನ್ನೋದು ಮುಖ್ಯ. ಸೊ ನ್ಯೂಟನ್ ಇರ್ಬೋದು, ಐನ್ಸ್ಟೀನ್ ಇರ್ಬೋದು, ಡಾರ್ವಿನ್ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು, ಅವ್ರು ಹೇಳ್ದಂಥ ಸ್ಟೇಟ್ಮೆಂಟ್ಗಳು ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ಗೆ ಮ್ಯಾಚ್ ಆಗಂಗೆ ಇರಬೇಕು. ಸೊ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿ, ಪಾರ್ಟಿಕಲ್ ಥಿಯರಿ ಹೇಳಿದರೂ ಕೂಡ ಅದನ್ನು ಜಾಸ್ತಿ ಜನ ಒಪ್ಪಲಿಲ್ಲ, ಬಟ್ ಕೆಲವರು ಒಪ್ಕೋತಾ ಇದ್ರು. ಕೊನೆಗೆ ಏನಾಯಿತು, ಹೈಗನ್ಸ್ ಥಿಯರಿ ಬಂದ ಮೇಲೆ, ಮ್ಯಾಕ್ಸ್ವೆಲ್ಸ್ ಥಿಯರಿ ಬಂದ ಮೇಲೆ, ಹೋ ಲೈಟ್ ಈಸ್ ನಾಟ್ ಎ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಬಟ್ ಇಟ್ ಈಸ್ ಎ ವೇವ್. ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಪ್ರಾಪಗೇಟ್ಸ್ ಇನ್ ದ ಫಾರ್ಮ್ ಆಫ್ ವೇವ್ ಅಂತ ಗೊತ್ತಾಯಿತು. ಆಮೇಲೆ ಮ್ಯಾಕ್ಸ್ವೆಲ್ಸ್ ಥಿಯರಿನ ಹರ್ಡ್ಸ್ ಅನ್ನೋ ಸೈಂಟಿಸ್ಟು ಪ್ರೂವ್ ಕೂಡ ಮಾಡ್ತಾನೆ, ಎಕ್ಸ್ಪರಿಮೆಂಟ್ ಮಾಡಿ ಪ್ರೂವ್ ಕೂಡ ಮಾಡ್ತಾನೆ. ಅವನು ರೇಡಿಯೋ ವೇವ್ಸನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಯಾರು? ಹರ್ಡ್ಸ್. ಅಲ್ಲಿಗೆ ಮ್ಯಾಕ್ಸ್ವೆಲ್ಸ್ ವೇವ್ ಥಿಯರಿ ಬಿಕೇಮ್ ಪಕ್ಕಾ, ವೇವ್ ನೇಚರ್ ಆಫ್ ಲೈಟ್ ಬಿಕೇಮ್ ಪಕ್ಕಾ. ಸೊ ಈ ಥರ ಲೈಟಿನ ಬಗ್ಗೆ ಇದ್ದಂಥ ಕೆಲವೊಂದು ಆಂಬಿಗ್ವಿಟೀಸು ಮಾಯ ಆಗ್ತಾ ಹೋಯಿತು. ಸೊ ಎಲ್ಲರೂ ಇನ್ನೇನು ಬಿಡಪ್ಪ ಲೈಟ್ ವೇವೇನೆ ಒಪ್ಕೊಂಡ್ಬಿಡೋಣ ಅನ್ನೋ ಥರ ಆದರು. ಅಷ್ಟೊತ್ತಿಗೆ ಕೆಲವರೆಲ್ಲ ಏನು ಮಾಡಿದರು, ಇನ್ನು ಫಿಸಿಕ್ಸಲ್ಲಿ ಹೊಸದಾಗಿ ಹೇಳೋ ಅಂಥದ್ದೇನೂ ಇಲ್ಲ, ಎಲ್ಲ ಸ್ಯಾಚುರೇಟ್ ಆಗಿದೆ, ಸಾಕು, ಇನ್ನು ಫಿಸಿಕ್ಸಲ್ಲಿ ಹೊಸ ಪಾಸ್ಟ್ಯುಲೇಟ್ಸ್ ಏನು ನೆಸೆಸಿಟಿನೇ ಇಲ್ಲ, ಫಿಸಿಕ್ಸ್ ಆಸ್ ರೀಚ್ಡ್ ಸ್ಯಾಚುರೇಷನ್ ಪಾಯಿಂಟ್ ಅನ್ನೋ ಕನ್ಕ್ಲೂಷನಿಗೆ ಬಂದರು. ಯಾಕೆ ಅಂತಂದರೆ ಅಷ್ಟೊತ್ತಿಗಾಗಲೇ ಥರ್ಮೋಡೈನಾಮಿಕ್ಸ್ ಪೂರ್ತಿ ಡೆವಲಪ್ ಆಗಿತ್ತು. ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಮ್ಯಾಗ್ನೆಟಿಸಮ್, ಆಪ್ಟಿಕ್ಸ್, ವೇವ್ಸ್, ಮೆಕ್ಯಾನಿಕ್ಸ್, ಗ್ರಾವಿಟಿ ಆರ್ ಆಸ್ಟ್ರೋನಮಿ, ಆಸ್ಟ್ರೋಫಿಸಿಕ್ಸ್, ಎಲ್ಲ ಥರದ ಫಿಸಿಕ್ಸು ಚೆನ್ನಾಗಿ ಬೆಳೆದಿದ್ವು. ಅಲ್ಲಿ ಬೇಕಾದಷ್ಟು ಥಿಯರಿಗಳಿದ್ವು, ಈಕ್ವೇಷನ್ಸ್ ಇದ್ವು, ಲಾಸ್ಗಳಿದ್ವು. ಈಗ ಥರ್ಮೋಡೈನಾಮಿಕ್ಸ್ಗೆ ಬರೋಣ. ಫಸ್ಟ್ PUC ನಲ್ಲಿ ಓದಿದ್ದೀರಾ ನೀವು, ಝೀರೋತ್ ಲಾ, ಫಸ್ಟ್ ಲಾ, ಸೆಕೆಂಡ್ ಲಾನಲ್ಲೇ 2-3 ಥರ ಸ್ಟೇಟ್ಮೆಂಟ್ ಇದ್ದಾವೆ. ಕಾರ್ನಾಟ್ಸ್ ಥಿಯರಮ್, ಕಾರ್ನಾಟ್ ಸೈಕಲ್, ಹೀಗೆ. ಅಂದರೆ ಮತ್ತೆ ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಂದರೆ ಗಾಸ್ ಥಿಯರಮ್, ಕೂಲಮ್ಸ್ ಲಾ, ಅಂದರೆ ಎಲ್ಲ ಲಾಗಳು ಪ್ರಾಪರ್ ಆಗಿ ಅರೇಂಜ್ ಆಗಿದ್ದು. ಲೈಟ್ ಬಗ್ಗೆ ಒಂದು ಸ್ವಲ್ಪ ಆಂಬಿಗ್ವಿಟಿ ಇತ್ತು, ಅದೇನು ಪಾರ್ಟಿಕಲ್ಲ ವೇವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಆಮೇಲೆ ಈ ಮ್ಯಾಕ್ಸ್ವೆಲ್ಸ್ ಫಾರ್ಮುಲಾ ಅವೆಲ್ಲ ಬಂದ ಮೇಲೆ ವೇವ್ ನೇಚರ್ ಅನ್ನೋದು ಪಕ್ಕ ಆಗೋಗ್ಬಿಡ್ತು. ಸೊ ಬೈ 1880 ಜನ ಏನು ಅಂದ್ಕೊಂಡ್ಬಿಟ್ರು, ಸಾಕು ಫಿಸಿಕ್ಸಲ್ಲಿ ಇನ್ನು ಹೊಸ ಆವಿಷ್ಕಾರಗಳು ಅಂದರೆ ಥಿಯರಿಗಳ ನೆಸೆಸಿಟಿ ಇಲ್ಲ, ಈವನ್ ಇಫ್ ಸಮ್ ನ್ಯೂ ಥಿಂಗ್ ಕಮ್ಸ್ ಇನ್ ಫ್ಯೂಚರ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ಅನ್ನೋ ಥರ ಆಯಿತು. ಆದರೆ ದೇ ಆರ್ ರಾಂಗ್. ಎಂದೂ ಕೂಡ ಫಿಸಿಕ್ಸ್ ನಿಲ್ಲೋದಿಲ್ಲ. ಫಿಸಿಕ್ಸ್ ಈಸ್ ನಾಟ್ ಎ ಸಬ್ಜೆಕ್ಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಸ್ಟ್ಯಾಗ್ನೆಂಟ್, ಇಟ್ ಈಸ್ ಗ್ರೋಯಿಂಗ್ ಅಂಡ್ ಫ್ಲೋಯಿಂಗ್. ಸರಿ, ಸ್ವಲ್ಪ ದಿನಕ್ಕೆ ಏನಾಯಿತು, ವಿಲಿಯಂ ಕ್ರೂಕ್ಸ್ ಅನ್ನೋನು ಕ್ಯಾಥೋಡ್ ರೇಸ್ ಅನ್ನು ಕಂಡುಹಿಡಿತಾನೆ, ಆಯಿತಾ. ಆಮೇಲೆ ಜೆ ಥಾಮ್ಸನ್ ಅನ್ನೋನು ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿತಾನೆ 1897. ರಾಂಟೆಜನ್ ಅನ್ನೋನು ಎಕ್ಸ್ರೇಸ್ ಅನ್ನು ಕಂಡುಹಿಡಿತಾನೆ 1895. ಎಕ್ಸ್ರೇಸ್ ಬಂತು, ಎಲೆಕ್ಟ್ರಾನ್ ಬಂತು, ಆಯಿತಾ. 1898 ರೇಡಿಯೋ ಆಕ್ಟಿವಿಟಿ ಕೂಡ ಕಂಡುಹಿಡಿದ್ಬಿಡ್ತಾರೆ. ರೇಡಿಯೋ ಆಕ್ಟಿವಿಟಿ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ. ರೇಡಿಯೋ ಆಕ್ಟಿವಿಟಿ ಡಿಸ್ಕವರಿ ಆಯಿತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ 1880 ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಹೊಸ ಪ್ರಾಪರ್ಟಿಯನ್ನು ಕಂಡುಹಿಡಿದ್ರು ಲೈಟಿಂದು. ಅದನ್ನು ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಸೊ 1880 ಇಸ್ವಿ ಅಷ್ಟೊತ್ತಿಗೆ ಜನ ಏನು ಅಂದ್ಕೊಂಡಿದ್ರು, ಫಿಸಿಕ್ಸಲ್ಲಿ ಇನ್ನು ಮುಂದೆ ಏನೇ ಕಂಡುಹಿಡಿದ್ರು ಎಕ್ಸ್ಪ್ಲೈನ್ ಮಾಡಬಹುದು ಬೇಸ್ಡ್ ಆನ್ ದಿ ಅವೈಲಬಲ್ ಥಿಯರೀಸ್ ಅಂತ ಅಂದ್ಕೊಂಡಿದ್ರು. ಆದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನು, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ದ ಲೈಟ್. ಆ್ಯಕ್ಚುಯಲಿ ಪ್ರಾಪರ್ಟಿ ಆಫ್ ದ ಲೈಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯು ಕ್ಯಾನಾಟ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ವೇವ್ ಥಿಯರಿ. ಸೊ ಲೈಟ್ ಈಸ್ ಎ ವೇವ್ ಅನ್ನೋದು ಕನ್ಫರ್ಮ್ ಆಗಿತ್ತು. ವೇವ್ ಥಿಯರಿನ ಉಪಯೋಗಿಸ್ಕೊಂಡು ನೀನು ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಡಿಸ್ಪರ್ಷನ್ ಎಲ್ಲ ಹೇಳ್ಬೋದು. ಆದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಹರ್ಡ್ಸ್ ಅನ್ನೋ ವಿಜ್ಞಾನಿ ಆಗಲೇ ಹೇಳಿದ್ನಲ್ಲ, ಅವನು ಕಂಡಿಡ್ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು, ಆದರೆ ಅವನ ಕೈನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಹಾಗೆ ಎಕ್ಸ್ರೇಸ್, ರಾಂಟೆಜನ್ ಎಕ್ಸ್ರೇಸ್ ಕಂಡುಹಿಡಿತಾನೆ 1895 ಇಸ್ವಿನಲ್ಲಿ. ನಾನು ಒಂದು ವಿಡಿಯೋದಲ್ಲಿ ರಾಂಟೆಜನ್ ಬಗ್ಗೆ ಹೇಳಿದ್ದೀನಿ, ಸೈಂಟಿಸ್ಟ್ಗಳ ತ್ಯಾಗ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಎಕ್ಸ್ರೇ ಕಂಡುಹಿಡಿತಾನೆ. ಎಕ್ಸ್ರೇ ಪ್ರೊಡಕ್ಷನ್ ಹೆಂಗಾಗುತ್ತೆ, ವಿ ಕ್ಯಾನಾಟ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ವೇವ್ ಥಿಯರಿ. ಹಾಗೆ ಎಲೆಕ್ಟ್ರಾನ್ ಅಂದಮೇಲೆ ಆಟಮಿನ ಒಳಗಡೆ ಇರಬೇಕು, ಹಾಗಾದ್ರೆ ಅಟಾಮಿಕ್ ಸ್ಟ್ರಕ್ಚರ್ ಏನು, ಅದ್ರ ಬಗ್ಗೆ ಕ್ಲೂನೇ ಸಿಕ್ಕಲಿಲ್ಲ. ಈ ರೀತಿ
ಒಂದೊಂದಾಗಿ ಹೊಸ ಡಿಸ್ಕವರಿಗಳಾಗ್ತಾ ಹೋದವು. ಅವಕ್ಕೆಲ್ಲದಕ್ಕೂ ಆನ್ಸರ್ ಸಿಕ್ಕೇ ಇರಲಿಲ್ಲ. ಆಯಿತಾ, ಹುಡುಕ್ತಾರೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಯಾವ್ಯಾವುದೋ ಥಿಯರಿಗಳನ್ನು ಉಪಯೋಗಿಸ್ಕೊಂಡು ಟ್ರೈ ಮಾಡ್ತಾರೆ, ಆದರೂ ಅವ್ರ ಕೈಲಿ ಆಗಲಿಲ್ಲ. ಆಯಿತಾ, ಕೊನೆಗೆ 1900ನೇ ಇಸ್ವಿನಲ್ಲಿ ನೋಡಿ, ಅದಕ್ಕೆ ಇಲ್ಲಿ ಬರ್ತಿದ್ದೀನಿ, 1900ನೇ ಇಸ್ವಿನಲ್ಲಿ ಮ್ಯಾಕ್ಸ್ ಪ್ಲ್ಯಾಂಕ್ ಅಂತ ಜರ್ಮನಿಯ ಸೈಂಟಿಸ್ಟ್ ಒಂದು ಹೊಸ ಥಿಯರಿಯನ್ನು ಕೊಡ್ತಾನೆ. ಅದನ್ನು ನಾವು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂತ ಕರಿತೀವಿ. ಓಕೆ, ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಲ್ಲಿ ಅವನು ಏನು ಹೇಳ್ತಾನೆ, ಎನರ್ಜಿ ಈಸ್ ನಾಟ್ ಎಮಿಟೆಡ್ ಕಂಟಿನ್ಯೂಸ್ಲಿ, ಎನರ್ಜಿ ಈಸ್ ಎಮಿಟೆಡ್ ಇನ್ ಎ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಸೊ ಎನರ್ಜಿ ಈಸ್ ಎಮಿಟೆಡ್ ಇನ್ ಇನ್ಸ್ಟಾಲ್ಮೆಂಟ್ಸ್, ಎನರ್ಜಿ ಈಸ್ ಎಮಿಟೆಡ್ ಇನ್ ಇನ್ಸ್ಟಾಲ್ಮೆಂಟ್ಸ್, ಇಟ್ ಈಸ್ ಎಮಿಟೆಡ್ ಇನ್ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ, ಬಿಟ್ಟು ಬರುತ್ತೆ ಅಂತ ಹೇಳ್ತಾನೆ. ಈಚ್ ಟೈಮ್ ಯು ಗೆಟ್ ನ್ಯೂ ಅಮೌಂಟ್ of energy and total energy emitted is n into h nu. ಸೊ ಪ್ಲ್ಯಾಂಕ್ ಹೇಳ್ತಾನೆ, ಅವನಿಗೆ ಅದ್ರ ಬಗ್ಗೆ ಅಷ್ಟೊಂದು ಗ್ಯಾರಂಟಿ ಇರೋದಿಲ್ಲ. ಆ್ಯಕ್ಚುಲಿ ಪ್ಲ್ಯಾಂಕ್ನ ಸ್ಟೇಟ್ಮೆಂಟು ತುಂಬ ರೆವಲ್ಯೂಷನರಿ ಸ್ಟೇಟ್ಮೆಂಟ್, ಅವಾಗ ಮಾಡ್ರನ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಎನರ್ಜಿ ಬಿಟ್ಟು ಬರೋದು ಅಂತಂದ್ರೆ ಏನರ್ಥ, ಕಂಟಿನ್ಯೂಸ್. ಇವಾಗ ನಾನು ಮಾತಾಡ್ತಿದ್ದೀನಿ ಅಂತಂದರೆ ನನ್ನ ಸೌಂಡ್ ನಿಮಗೆ ಕಂಟಿನ್ಯೂಸ್ ಆಗಿ ಕೇಳಿಸ್ಬೇಕಲ್ವಾ. ಬಿಟ್ಟು ಬರೋದಂದರೆ ಇನ್ಸ್ಟಾಲ್ಮೆಂಟಲ್ಲಿ ಹಾಗೆ ಬರೋಕ್ಕೆ ಸಾಧ್ಯ ಇಲ್ಲ. ಎನರ್ಜಿ ಕಂಟಿನ್ಯೂಸ್ ಆಗಿ ಕೇಳಿಸ್ತಾ ಇದೆ, ಇದು ಹೆಂಗೆ, ಇದು ಇನ್ಸ್ಟಾಲ್ಮೆಂಟು ಅಂತ ಜನ ಅಂದರು. ಇನ್ಫ್ಯಾಕ್ಟ್ ಆ ಥರನೇ ಅಂದರು. ಪ್ಲ್ಯಾಂಕ್ ವಾಸ್ ಬಿಟ್ ಹೆಸಿಟೆಂಟ್, ಆದರೂ ಕೂಡ ಅವನು ಅನೌನ್ಸ್ ಮಾಡಿಬಿಡ್ತಾನೆ ಏನಾದರೂ ಆಗಲಿ ಅಂತೇಳಿ. ಇನ್ 1900 he announced his theory. According to him, energy is radiated or emitted in installment called quantum of energy. So that's why it is called as quantum theory of radiation. ಪ್ಯಾಕೆಟ್ ಬರುತ್ತೆ ಅಂತ ಹೇಳ್ದ. ಫೋಟಾನ್ ಅಂತ ಹೇಳಲಿಲ್ಲ ಅವನು, ಫೋಟಾನನ್ನು ಪದ ಬಳಸಲೇ ಇಲ್ಲ ಅವನು. ಓಕೆ, ಕ್ವಾಂಟಮ್ ಆಫ್ ಎನರ್ಜಿ. ಕೆಲವರು ಸುಮ್ಮನೆ ಬೇರೆ ಥರ ಹೇಳ್ತಾರೆ ವಿದ್ಯಾರ್ಥಿಗಳೇ. Photon concept was not proposed by Planck, it was proposed by Einstein. Planck ಅಲ್ಲ, ಕೇಳ್ಬೋದು, ಪ್ಲ್ಯಾಂಕ್ ಫೋಟಾನ್ ಕಾನ್ಸೆಪ್ಟ್ನ ಎಲ್ಲೂ ಹೇಳೋದಿಲ್ಲ. ಇರಲಿ, ಆಯಿತು, ಅವನು ಎಕ್ಸ್ಪ್ಲೈನ್ ಮಾಡ್ದ ಕ್ವಾಂಟಮ್ ಥಿಯರಿಯನ್ನು ಇಟ್ಕೊಂಡು, ಯಾವ್ಯಾವುದೋ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಅಂತೆ ಅದು ಇದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ದ. ಅದಾಗಿ ಸ್ವಲ್ಪ ದಿನಕ್ಕೆ, ಅಂದರೆ 1905ನೇ ಇಸ್ವಿ, ಒಂದು 5 ವರ್ಷಕ್ಕೆ ಐನ್ಸ್ಟೀನ್ ಈ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನನ್ನು ಮಾಡಿಫೈ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೈನ್ ಮಾಡ್ದ. ಇಲ್ಲಿ ಇವಾಗ ನೀವು ಗಮನಿಸಬೇಕಾಗಿರೋ ಅಂಶ, ಅದನ್ನು ನಾನು ಚರ್ಚೆ ಮಾಡ್ತೀನಿ ಡೀಟೇಲಾಗಿ ಚರ್ಚೆ ಮಾಡ್ತೀನಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಐನ್ಸ್ಟೀನ್ ಏನು ಮಾಡ್ದ ಗೊತ್ತಾ? ಪ್ಲ್ಯಾಂಕ್ ಹೇಳಿದ್ನಲ್ಲ, ಈಚ್ ಟೈಮ್ ಪ್ಯಾಕೆಟ್ ಆಫ್ ಎನರ್ಜಿ ಈಸ್ ಎಮಿಟೆಡ್ ಅಂತ. ಐನ್ಸ್ಟೀನ್ ಏನು ಹೇಳ್ದ, ಈಚ್ ಪ್ಯಾಕೆಟ್ ಈಸ್ ಈಕ್ವಲೆಂಟ್ ಟು ಅ ಪಾರ್ಟಿಕಲ್ ಕಾಲ್ಡ್ ಫೋಟಾನ್. ಅಂದರೆ ಲೈಟ್ ಈಸ್ ಎಮಿಟೆಡ್ ಇನ್ ದ ಫಾರಮ್ ಆಫ್ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಫೋಟಾನ್ಸ್ ಅಂತ ಐನ್ಸ್ಟೀನ್ ಹೇಳ್ತಾನೆ. ಅಲ್ಲಿ ಏನಾಯಿತು, 1670ನೇ ಇಸ್ವಿನಲ್ಲಿ ಅವನು ಏನೋ ನ್ಯೂಟನ್ ಹೇಳಿದ್ನೋ ಅದೇ ಥರ ಬರಲಿಲ್ವ ಸ್ಟೇಟ್ಮೆಂಟ್ ಇಲ್ಲಿ. ಆಲ್ಮೋಸ್ಟ್ 1670, 1770, 1870, 250 ಇಯರ್ಸ್, ಆಲ್ಮೋಸ್ಟ್ 220ರಿಂದ 250 ವರ್ಷ ಗ್ಯಾಪಲ್ಲಿ ಐನ್ಸ್ಟೀನ್ ಅದೇ ಸೆಂಟೆನ್ಸ್ ಹೇಳ್ದ. ಏನಂತ? ಲೈಟ್ ಈಸ್ ಎಮಿಟೆಡ್ ಇನ್ ದಿ ಫಾರ್ಮ್ ಆಫ್ ಟೈನಿ ಪಾರ್ಟಿಕಲ್ಸ್. ಓನ್ಲಿ ಡಿಫರೆನ್ಸ್, ನ್ಯೂಟನ್ ಕಾಲ್ಡ್ ದೆಮ್ ಆಸ್ ಕಾರ್ಪಸಲ್ಸ್, ಐನ್ಸ್ಟೀನ್ ಕಾಲ್ಡ್ ದೆಮ್ ಆಸ್ ಫೋಟಾನ್ಸ್. ಅಂದರೆ ಲೈಟ್ ಈಸ್ ಅ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅನ್ನೋಂಗಾಯಿತು. ಸರ್, ಹಾಗಾದರೆ ಈ ಮ್ಯಾಕ್ಸ್ವೆಲ್ ಹೇಳಿದ್ದು ಅಥವಾ ಹೈಗನ್ ಹೇಳಿದ್ದು ಎಲ್ಲ ಸುಳ್ಳ ಸರ್? ಅದು ಇಲ್ಲ, ಇಲ್ಲೇ ಇರೋದು ವಿಚಿತ್ರ. ಲೈಟಿನ ಬಿಹೇವಿಯರ್ ನಮಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ನಲ್ಲ ಬಿಗಿನಿಂಗಲ್ಲಿ, ಇವಾಗ ನೋಡಿ ಬರುತ್ತೆ. ಲೈಟು ಕೆಲವೊಮ್ಮೆ ವೇವ್ಸ್ ಥರ ಬಿಹೇವ್ ಮಾಡುತ್ತಂತೆ, ಇನ್ನು ಕೆಲವೊಮ್ಮೆ ಪಾರ್ಟಿಕಲ್ಸ್ ಥರ ಬಿಹೇವ್ ಮಾಡುತ್ತಂತೆ. ಹಂಗಂತ ಅಂದ್ಕೊಂಡು ನಾವು ಸಮಾಧಾನ ಪಟ್ಕೊಂಡಿದ್ದೀವಿ. ಲೈಟಿನ ನಾನಾ ಪ್ರಾಪರ್ಟೀಸ್ ಇದ್ದಾವೆ, ಇನ್ನೂ ಎಷ್ಟೋ ಪ್ರಾಪರ್ಟೀಸ್ ನಮಗೆ ಗೊತ್ತಾಗಬೇಕಾಗಿದೆ. ಗೊತ್ತಿರೋ ಪ್ರಾಪರ್ಟೀಸಲ್ಲಿ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಇವುಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಟ್ರೀಟ್ ಲೈಟ್ ಆಸ್ ಎ ವೇವ್. ದಟ್ ಮೀನ್ಸ್ ಯು ಹ್ಯಾವ್ ಟು ಗೋ ಫಾರ್ ವೇವ್ ಥಿಯರಿ. ವೇವ್ ಥಿಯರಿಯನ್ನೇ ನಾವು ಬಳಸಬೇಕು if you want to explain interference, diffraction, polarization. On the other hand, if you want to explain photoelectric effect, X-ray production, ಇನ್ನೂ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಕಾಂಪ್ಟನ್ ಎಫೆಕ್ಟ್ ಅಂತ ಇದೆ, ಪೈರ್ ಪ್ರೊಡಕ್ಷನ್ ಅಂತ ಇದೆ. ಅವೆಲ್ಲ ಏನು ಅಂತ ಜಾಸ್ತಿ ಬೇಡ ನಮಗೆ ಸದ್ಯಕ್ಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಒಂದು ಸಾಕು. ಸೊ ಲೈಟಿಗೆ ನಾನಾ ಗುಣಗಳು, ನಾನಾ ಪ್ರಾಪರ್ಟೀಸ್ ಇದೆ ಅಂತ ಹೇಳಿದ್ನಲ್ಲ,
ಅದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೂಡ ಒಂದು ಪ್ರಾಪರ್ಟಿ. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಕಾಂಪ್ಟನ್ ಎಫೆಕ್ಟ್, ಎಕ್ಸ್ರೇ ಪ್ರೊಡಕ್ಷನ್ ಎಟ್ಸೆಟ್ರಾ we have to treat light as a stream of particles. So for some properties we have to use particle nature of the light, for some other properties we have to use wave nature of the light. That means light exhibit two properties, dual nature. ಇದನ್ನೇ ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂತ ಕರೆಯೋದು. ಸೊ ಎಲ್ಲ ಆಗಿ ಬೈ 1920ನೇ ಇಸ್ವಿ ಅಷ್ಟೊತ್ತಿಗೆ, ಬೈ ದ ಎಂಡ್ ಆಫ್ 1920 ನೋಡಿ, ಎಲ್ಲ ಸೀಕ್ವೆನ್ಸ್ ನೋಡಿ, 1670ನೇ ಇಸ್ವಿಯಿಂದ ಶುರು ಮಾಡಿಕೊಂಡು ನಾನು 1920ನೇ ಇಸ್ವಿಗೆ ಬಂದೆ. ಆಯ್ತಾ, ಸರಿಯಪ್ಪ, ಇನ್ನು ಜಾಸ್ತಿ ಚರ್ಚೆ ಬೇಡ, ಲೈಟ್ ಎರಡೂ ಪ್ರಾಪರ್ಟೀಸ್ ಇದೆ ಅಂತ ಒಪ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಸೈಂಟಿಸ್ಟ್ಗಳು. ಏನಂತ? ಲೈಟ್ ಎಕ್ಸಿಬಿಟ್ ಬೋತ್ ವೇವ್ ನೇಚರ್ ಆಸ್ ವೆಲ್ ಆಸ್ ಪಾರ್ಟಿಕಲ್ ನೇಚರ್. ದಿಸ್ ಈಸ್ ನೋನ್ ಆಸ್ ಡ್ಯುಯಲ್ ನೇಚರ್ ಆಫ್ ಲೈಟ್. ಡ್ಯುಯಲ್ ಅಂದರೆ ಡಬಲ್ ರೋಲ್, ಈ ಸಿನಿಮಾಗಳಲ್ಲಿ ಮಾಡ್ತಾರಲ್ಲ ಡಬಲ್ ರೋಲ್, ಹಂಗೆ ಲೈಟ್ಗೆ ವೇವ್ ನೇಚರು ಇದೆ, ಪಾರ್ಟಿಕಲ್ ನೇಚರು ಇದೆ. ಸೊ ಹಾಗಾಗಿ ಲೈಟ್ ಎಕ್ಸಿಬಿಟ್ ಡ್ಯುಯಲ್ ನೇಚರ್ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಾಗಿ ಅವೆಲ್ಲ ಒಂಥರ ಮಾಡರ್ನ್ ಕಾನ್ಸೆಪ್ಟ್ಗಳು ಅವು. ಕ್ವಾಂಟಮ್ ಆಫ್ ಎನರ್ಜಿ, ಪಾರ್ಟಿಕಲ್ ಎಮಿಟೆಡ್, ಇವೆಲ್ಲ ಒಂಥರ ಮಾಡರ್ನ್, ಆ ಟೈಮ್ಗೆ ನ್ಯೂ ಕಾನ್ಸೆಪ್ಟ್ಗಳು. ಅದಕ್ಕೆ 1900ನೇ ಇಸ್ವಿಯ ನಂತರ ಬೆಳೆದಂಥ ಫಿಸಿಕ್ಸನ್ನು ಮಾಡರ್ನ್ ಫಿಸಿಕ್ಸ್ ಅಂತ ಕರೆದ್ರು. ಆ ಟೈಮಿಗೆ ಮಾಡ್ರನ್ನು, ಇವಾಗ ಅದು ನಾಟ್ ಮಾಡ್ರನ್, ಇಟ್ ಈಸ್ ಅಕ್ಸೆಪ್ಟೆಡ್, ಬಟ್ ಸ್ಟಿಲ್ ವಿ ಯೂಸ್ ದ ಸೇಮ್ ನೇಮ್. ಗೊತ್ತಾಯ್ತಲ್ವಾ? ಫಿಸಿಕ್ಸ್ ಡೆವಲಪ್ಡ್ ಆಫ್ಟರ್ 1900. ಯಾಕೆ ಮಾಡರ್ನ್ ಫಿಸಿಕ್ಸ್ ಅಂತ ಕರಿತೀವಿ ಅಂದರೆ 1900ನೇ ಇಸ್ವಿನಲ್ಲಿ ಪ್ಲಾಂಕ್ ಒಂದು ಮಾಡರ್ನ್ ಸ್ಟೇಟ್ಮೆಂಟನ್ನು ಹೇಳ್ದ, ನ್ಯೂ ಸ್ಟೇಟ್ಮೆಂಟನ್ನು ಹೇಳ್ದ. ಏನಂತ? ಎನರ್ಜಿ ಈಸ್ ಎಮಿಟೆಡ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಆ ಟೈಮ್ಗೆ ಅದು ರೆವಲ್ಯೂಷನರಿ ಸ್ಟೇಟ್ಮೆಂಟ್, ಬಟ್ ಇವತ್ತು ನಾವು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಫಿಸಿಕ್ಸ್ ಡೆವಲಪ್ಡ್ ಬಿಫೋರ್ 1900 ಈಸ್ ಕ್ಲಾಸಿಕಲ್ ಫಿಸಿಕ್ಸ್, ಆಫ್ಟರ್ 1900 ಈಸ್ ಮಾಡರ್ನ್ ಫಿಸಿಕ್ಸ್. ಓಕೆ, ನೌ ಐ ವಿಲ್ ಕಮ್ ಬ್ಯಾಕ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸಿ, ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು? ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಎಲೆಕ್ಟ್ರಾನ್ ಎಮಿಷನ್ ಅನ್ನೋ ಒಂದು ಪಾಯಿಂಟ್ ಇದೆ. ಸೊ ಈಗ ನಾವು ಎಲೆಕ್ಟ್ರಾನ್ ಎಮಿಷನ್ ಕಡೆ ಗಮನ ಕೊಡೋಣ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಎಲೆಕ್ಟ್ರಾನ್ ಎಮಿಷನ್. ನೋಡಿ, ಈ ಮೆಟಲ್ಸಲ್ಲಿ ನಾನು ಆಗಲೇ ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಹೇಳಿದ್ದೀನಿ, ಫ್ರೀ ಎಲೆಕ್ಟ್ರಾನ್ಗಳು ಇರ್ತವೆ ಅಂತ. ಸುಮಾರು ಎಲೆಕ್ಟ್ರಾನ್ಸು ಸುಮ್ಮನೆ ಓಡಾಡ್ಕೊಂಡಿರ್ತವೆ. ಅವು ಎಷ್ಟು ಫ್ರೀ ಆಗಿರ್ತವೆ ಅಂದರೆ ಮೆಟಲ್ಲಿನ ಒಳಗಡೆ ಓಡಾಡೋಷ್ಟು ಮಟ್ಟಿಗೆ ಫ್ರೀ ಇರ್ತವೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋಷ್ಟು ಫ್ರೀ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಮಕ್ಕಳು ಅಂತ ಇಟ್ಕೊಳ್ಳೋಣ. ಸ್ಕೂಲ್ ಮಕ್ಕಳು ಸ್ಕೂಲ್ ಕಾಂಪೌಂಡಲ್ಲಿ ಆಟ ಆಡ್ತಾ ಇದ್ದಾರೆ, ಆಯಿತಾ? ಸ್ಕೂಲ್ದು ಗೇಟ್ ಕ್ಲೋಸ್ ಆಗಿದೆ, ಕಾಂಪೌಂಡ್ ಒಳಗಡೆ ಅವರು ಫ್ರೀ ಆಗಿದ್ದಾರೆ, ಕಾಂಪೌಂಡ್ ಬಿಟ್ಟು ಹೊರಗಡೆ ಬರೋಷ್ಟು ಫ್ರೀ ಇಲ್ಲ. ಅದೇ ಥರ ಇಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಆರ್ ಫ್ರೀ ಟು ರೋಮ್ ಅರೌಂಡ್ ದಿ ಕಂಡಕ್ಟರ್ ಬಟ್ ನಾಟ್ ಫ್ರೀ ಎನಫ್ ಟು ಕಮ್ ಔಟ್ಸೈಡ್. If you want to take them out, there will be force of attraction, so it will pull them back. ಒಳಗಡೆಯಿಂದ ಒಂದು ಫೋರ್ಸ್ ಎಳೆದು ಬಿಡುತ್ತೆ, ಅದನ್ನು ನಾವು ಸರ್ಫೇಸ್ ಫೋರ್ಸ್ ಅಂತ ಕರಿತೀವಿ. ಈಗ ಇದೇ ಒಂದು ಕಂಡಕ್ಟರು, ಇದರ ಒಳಗಡೆ ಎಲೆಕ್ಟ್ರಾನ್ಸ್ ಇದಾವೆ, ಇದನ್ನು ನಾನು ಹೊರಗಡೆಗೆ ಎಳಿಬೇಕು ಅಂದರೆ ಒಳಗಡೆ ಒಂದು ಫೋರ್ಸ್ ಎಳಿತಾ ಇರುತ್ತೆ ಹಿಂದಕ್ಕೆ, ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ದಟ್ ಈಸ್ ಕಾಲ್ಡ್ ಸರ್ಫೇಸ್ ಫೋರ್ಸ್. Still you want to take the electron, then do one thing, supply some energy. Give some energy, then this electron will totally come out of the metal. So you have to supply some minimum amount of energy. That minimum amount of energy is known as work function. It is represented by this symbol phi ಅಂತ ಓದಬೇಕು ಅದನ್ನು. ಪೈ ಅಲ್ಲ, ಫೈ. ಓಕೆ, ಇವೆಲ್ಲ ಗ್ರೀಕ್ ಆಲ್ಫಾಬೆಟ್ಸ್, ಸ್ವಲ್ಪ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. So to remove the electron from the surface of the metal, we have to supply minimum amount of energy, that is nothing but work function. ಅರ್ಥ ಆಗ್ತಿದೆಯಾ ಮಕ್ಕಳೇ? ಈ ವರ್ಕ್ ಫಂಕ್ಷನ್ ಎನರ್ಜಿನೇ ಆದರೂ ಕೂಡ ನಮಗೆಲ್ಲ ಗೊತ್ತಿರೋಂಗೆ ಎನರ್ಜಿಯ ಯೂನಿಟ್ ಜೌಲ್. ಆದರೆ ಇಲ್ಲಿ ನಾವು ಇನ್ನು ಮುಂದೆ ಈ ಯೂನಿಟನ್ನು ಬಳಸ್ತೀವಿ. ಏನು ಹೇಳಿ ನೋಡೋಣ ಇದು? ಎಸ್, ಯು ಆರ್ ಕರೆಕ್ಟ್, ಎಲೆಕ್ಟ್ರಾನ್ ವೋಲ್ಟ್. ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಕೂಡ ಯೂನಿಟ್ ಆಫ್ ಎನರ್ಜಿನೇ, but it is not SI unit. What is SI unit? Joule only. 1 joule, 1 electron volt are not same. First, what is this 1 electron volt? I will tell you. Then I will explain how to convert electron volt into joule, joule into electron volt. What is this 1 electron volt? Electron volt is the unit of energy ಅಂತ ಹೇಳಿದ್ದೀನಿ. ಏನು ಹಂಗಂದ್ರೆ, ಈಗ ನಿಮ್ಮ ಹತ್ರ ಒಂದು ಎಲೆಕ್ಟ್ರಾನ್ ಇದೆ,
ಒಂದು ಎಲೆಕ್ಟ್ರಾನ್ ಫ್ರೀ ಆಗಿದೆ. ಇದಕ್ಕೆ ಬ್ಯಾಟ್ರಿ ಇಲ್ಲೊಂದು ಪ್ಲೇಟ್ ಇಡ್ತೀನಿ, ಇಲ್ಲೊಂದು ಪ್ಲೇಟ್ ಇಡ್ತೀನಿ, ಇದನ್ನು ತೊಗೊಂಬಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಇದನ್ನು ನೆಗೆಟಿವ್ ಬ್ಯಾಟ್ರಿ, ಇದು ನೆಗೆಟಿವ್, ಇದು ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು 1 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡ್ತೀನಿ, ವೋಲ್ಟೇಜ್ ಅಪ್ಲೈ ಮಾಡಿಬಿಡ್ತೀನಿ. 1 ವೋಲ್ಟ್ ಅಪ್ಲೈ ಮಾಡಿದ ತಕ್ಷಣ ನೋಡಿ, ಇದು ನೆಗೆಟಿವ್ ಅಲ್ವಾ, ಎಲೆಕ್ಟ್ರಾನ್ ರಿಪೆಲ್ ಆಗಿ ಮುಂದಕ್ಕೆ ಓಡುತ್ತೆ. ಯಾವ ಕಡೆ? ಪಾಸಿಟಿವ್ ಟರ್ಮಿನಲ್ ಕಡೆ ಓಡುತ್ತೆ, ಪಾಸಿಟಿವ್ ಪ್ಲೇಟ್ ಕಡೆ ಓಡುತ್ತೆ. ಸೊ ಹೀಗೆ ಓಡಬೇಕಾದ್ರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಬರುತ್ತೆ, ಅಂದರೆ ಅದಕ್ಕೆ ಒಂದು ಎನರ್ಜಿ ಬಂದ್ಬಿಡುತ್ತೆ, ಗೇನ್ಸ್ ದಿ ಎನರ್ಜಿ, ಇಟ್ ವಿಲ್ ಗೇನ್ ಎನರ್ಜಿ. That energy, whatever it is now having, is called 1 electron volt. So, what is 1 electron volt? ಅಂದರೆ ನಿಮ್ಮ ಆನ್ಸರ್ ಏನಿರಬೇಕು? It is the energy gained by a free electron when it is accelerated through a potential difference of 1 volt. 1 volt potential difference ಅನ್ನು ಅಪ್ಲೈ ಮಾಡಿದಾಗ ಅದಕ್ಕೆ ಎಷ್ಟು ಎನರ್ಜಿ ಬರುತ್ತೋ ಅದನ್ನು ನಾವು 1 electron volt ಅಂತ ಕರಿತೀವಿ. ಐ ರಿಪೀಟ್, 1 electron volt is the energy gained by a free electron when it is accelerated by 1 volt potential difference. ಓಕೆನಾ? Right, 1 electron volt. 1 electron volt is equivalent to 1.6 into 10 to the power of minus 19 joule. So, electron volt ಅಲ್ಲಿ ಎನರ್ಜಿ ಇದ್ದರೆ ಅದನ್ನು ನಾನು ಜೌಲ್ನಲ್ಲಿ ಬರಿಬೇಕು ಅಂದರೆ ಇಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಇವಾಗ 2 ಎಲೆಕ್ಟ್ರಾನ್ ವೋಲ್ಟ್ ಇದೆ, ಇದನ್ನು ನಾನು ಜೌಲ್ನಲ್ಲಿ ಬರಿಬೇಕಂದ್ರೆ 2 ಇಂಟು 1.6 ಇಂಟು 10 ಪವರ್ ಮೈನಸ್ 19. That means if you want to go from electron volt to joule, multiply by 1.6 into 10 power minus 19. ಕಾನ್ವರ್ಸ್ಲಿ ಇವಾಗ 1.6 ಇಂಟು 10 ಪವರ್ ಮೈನಸ್ 30 ಜೌಲ್ ಇದೆ. ಇದನ್ನು ನಾನು ಎಲೆಕ್ಟ್ರಾನ್ ವೋಲ್ಟಲ್ಲಿ ಬರಿಬೇಕು ಅಂದರೆ divide this by 1.6 into 10 power minus 19. That means joule to electron volt you want to go, divide by this number. So joule SI unit. ಎಲೆಕ್ಟ್ರಾನ್ ವೋಲ್ಟ್ ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ಬರೀಲಿಕ್ಕೆ ಬಳಸ್ತಕ್ಕಂಥ ಯೂನಿಟ್, ಕನ್ವೀನಿಯೆಂಟ್ಗೋಸ್ಕರ ಬರೆಯೋದು. ಎಲೆಕ್ಟ್ರಾನ್ ವೋಲ್ಟಿಂದ ಜೌಲಿಗೆ ಹೋಗಬೇಕಾ? ಮಲ್ಟಿಪ್ಲೈ ಮಾಡಿ. ಜೌಲಿಂದ ಎಲೆಕ್ಟ್ರಾನ್ ವೋಲ್ಟಿಗೆ ಹೋಗಬೇಕಾ? ಡಿವೈಡ್ ಮಾಡಿ. ಅರ್ಥ ಆಗ್ತಿದೆಯಾ? ಡಿವೈಡ್ ಬೈ ವಾಟ್? 1.6 ಇಂಟು 10 ಪವರ್ ಮೈನಸ್ 19. ಮಲ್ಟಿಪ್ಲೈ ಬೈ ವಾಟ್? ಬೈ ದ ಸೇಮ್ ನಂಬರ್. ಸೊ ಇರಲಿ, ಇನ್ನು ಮುಂದೆ ನಾನು ಎಲೆಕ್ಟ್ರಾನ್ ವೋಲ್ಟನ್ನೇ ಬಳಸ್ತಾ ಇರ್ತೀನಿ, ಆದರೆ ಮನಸ್ಸಲ್ಲಿ ಇಟ್ಕೊಂಡಿರಿ, ಎಲೆಕ್ಟ್ರಾನ್ ವೋಲ್ಟ್ ಈಸ್ ನಾಟ್ ದ SI ಯೂನಿಟ್ ಆಫ್ ಎನರ್ಜಿ. ಓಕೆ ವಿದ್ಯಾರ್ಥಿಗಳೇ, ಬನ್ನಿ ವಾಪಸ್ಸು. ಐ ವಾಸ್ ಟಾಕಿಂಗ್ ಅಬೌಟ್ ವರ್ಕ್ ಫಂಕ್ಷನ್. ಎಲೆಕ್ಟ್ರಾನ್ಸನ್ನು ಹೊರಗಡೆ ತೆಗಿಯೋದು ಅಂತ ಹೇಳಿದೆ. ಹೊರಗಡೆ ತೆಗಿಯೋ ಪ್ರೋಸೆಸ್ ಇದೆಯಲ್ಲ, ಅದು ಎಮಿಷನ್. ಹೊರಗಡೆ ತೆಗಿಬೇಕು ಅಂತಂದರೆ ನಾವು ಎನರ್ಜಿ ಸಪ್ಲೈ ಮಾಡಬೇಕಲ್ವಾ? ಮಿನಿಮಮ್ ಎನರ್ಜಿ ಎಷ್ಟು ಸಪ್ಲೈ ಮಾಡ್ತಿರೋ ಅದನ್ನು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಈಗ ಎಂಥ ಎನರ್ಜಿಯನ್ನು ಸಪ್ಲೈ ಮಾಡ್ತೀರಾ ನೀವು ಅಂದರೆ ಯಾವ ರೀತಿ ಎಲೆಕ್ಟ್ರಾನ್ಸನ್ನು ಎಮಿಟ್ ಮಾಡ್ತೀರಾ? ಅದೇನು ಹೀಟ್ ಮಾಡಿ ಎಮಿಟ್ ಮಾಡ್ತಿರೋ ಅಥವಾ ಲೈಟನ್ನು ಬೀಳಿಸಿ ಎಮಿಟ್ ಮಾಡ್ತಿರೋ ಅಥವಾ ಹೆಂಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಎಮಿಷನ್ನಿನ ಹೆಸರನ್ನು ಬರಿತೀವಿ. ಸೊ ದೇರ್ ಆರ್ ಟೋಟಲಿ 4 ಟೈಪ್ಸ್ ಆಫ್ ಎಮಿಷನ್ಸ್. ದಟ್ ಐ ವಿಲ್ ಡಿಸ್ಕಸ್ ಒನ್ ಬೈ ಒನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಈಗ ನಾನು ಇಷ್ಟೊತ್ತು ಬರೀ ಮಾಡರ್ನ್ ಫಿಸಿಕ್ಸ್ ಡೆವಲಪ್ಮೆಂಟ್ ಬಗ್ಗೆ ಒಂದಷ್ಟು ಕತೆ ಹೇಳಿದೆ. ಆಮೇಲೆ ಈ ಎಲೆಕ್ಟ್ರಾನ್ ವೋಲ್ಟ್ ಕಾನ್ಸೆಪ್ಟು, ವರ್ಕ್ ಫಂಕ್ಷನ್ನಿನ ಕಾನ್ಸೆಪ್ಟು ಮತ್ತು ಜೌಲ್ಗೂ ಎಲೆಕ್ಟ್ರಾನ್ ವೋಲ್ಟ್ಗೂ ಇರ್ತಕ್ಕಂಥ ರಿಲೇಷನು, ಡ್ಯುಯಲ್ ನೇಚರ್ ಆಫ್ ಲೈಟ್, ಇಷ್ಟನ್ನು ನಾನು ಇಲ್ಲಿ ಹೇಳಿದ್ದೀನಿ. ಇಷ್ಟು ಪಾಯಿಂಟ್ಸಲ್ಲಿ ನೀವು 1 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 2 ಮಾರ್ಕ್ಸ್ ಅಥವಾ ಅಷ್ಟೇ, 2 ಮಾರ್ಕ್ಸಿನ ಜಾಸ್ತಿ ಬರೋದಿಲ್ಲ. ಮಾರ್ಕ್ಸಿನ ಮುಖ್ಯವಾಗಿ ಇಲ್ಲಿ ಏನು ಕಲಿತೀರಲ್ಲ, ಇದು ನೆಕ್ಸ್ಟ್ ವಿಡಿಯೋಗೆ, ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಪ್ರೆಸ್ ದಿ ಲೈಕ್ ಬಟನ್. ಇಫ್ ಯು ಪ್ರೆಸ್ ದಿ ಲೈಕ್ ಬಟನ್, then only my videos become popular and other students also will get the benefit. Okay, next by another 1 week I will start CET also. CET class is going to be beautiful and most interesting and interactive. ಆಯ್ತಾ? ನಾನು CET ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಕಡಿಮೆ ಕ್ವಶನ್ಸನ್ನೇ ಡಿಸ್ಕಸ್ ಮಾಡಿ ನಿಮಗೆ ಒಂದಷ್ಟು ಅಸೈನ್ಮೆಂಟ್ಸನ್ನು ಕೊಡ್ತೀನಿ, ಕೀ ಆನ್ಸರ್ಸನ್ನು ಹಾಕ್ತೀನಿ. ನೀವೇ ನಿಮ್ಮ ಪರ್ಫಾರ್ಮೆನ್ಸನ್ನು ಎವ್ಯಾಲ್ಯೂಯೇಟ್ ಮಾಡ್ಕೋಬೋದು. ವೆಲ್, ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್.